ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಸೊ ನಾವಿವತ್ತು ಮಣಿಪಾಲ್ಗೆ ಹೋಗ್ತಾ ಇದ್ದೀವಿ. ಮಣಿಪಾಲ್ ಲಾ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತೇಳಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇದೆ, ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ. ಅವರು ಬಸ್ ಮಾಡಿದ್ದು ನಮ್ಮ ಕಾಲೇಜ್ ಕಡೆಯಿಂದ ನಾವು ಇದು ಬಂದು ಯಲಹಂಕ ಹತ್ರ ಇದೆ. ಸೊ ಎಲ್ಲರೂ ತುಂಬ ಎಕ್ಸೈಟ್ ಆಗಿ ಹೋಗ್ತಾ ಇದ್ವಿ. ಹೋಗಬೇಕಾದ್ರೆ ತುಂಬಾ ಸಖತ್ತಾಗಿ ನೇಚರ್ ಕಾಣಿಸ್ತಾ ಇತ್ತು. ತುಂಬಾ ಎಂಜಾಯ್ ಮಾಡ್ಕೊತಾ ಅಲ್ಲಿ ಇಲ್ಲಿ ಕ್ಲಿಪ್ ತಗೊಳ್ತಾ ನಾವು ಎಂಟರ್ ಆದ್ವಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನನಗಿಲ್ಲಿ ನೇಚರ್ ಆಗಿರ್ಬೋದು, ಫೆಸಿಲಿಟೀಸ್ ತುಂಬಾ ಇಷ್ಟ ಆಯಿತು. ನಾವು ಒಳಗಡೆ ಹೋಗಬೇಕಾದ್ರೆ ಎಲ್ಲ ID ಡಿಸ್ಪ್ಲೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅವ್ರಿಗೆ ನಮಗೆ ಬಿಡ್ತಾರೆ. ಅಲ್ಲಿ ಎಲ್ಲ ಕಡೆಯೂ ಅಲ್ಲಿ ಇಲ್ಲಿ ನಾಯಿಗಳಿದ್ವು, ಅವಕ್ಕೂ ಕೂಡ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಕ್ಯಾಂಪಸ್ ಒಳಗಡೆ ಮಾತ್ರ ತುಂಬ ಸಖತ್ತಾಗಿದೆ. ಇದೇ ಮಣಿಪಾಲ್ ಲಾ ಸ್ಕೂಲ್. ನಾವು ಹೋಗಿದ ತಕ್ಷಣ ಸ್ನ್ಯಾಕ್ಸ್ ಇತ್ತು, ಕಾಫಿ, ಟೀ, ಮಿಲ್ಕ್ ಈ ಥರ ಮತ್ತು ಬೀಟ್ರೂಟ್ ಸ್ನ್ಯಾಕ್ಸ್ ಎಲ್ಲ ಇತ್ತು. ಸ್ನ್ಯಾಕ್ಸ್ ಆಗಿದ ತಕ್ಷಣ ನಮಗೆ ಸ್ಟಾರ್ಟ್ ಮಾಡಿದ್ರು. ಕಾನ್ಫರೆನ್ಸ್ ಸ್ಟಾರ್ಟ್ ಆಗಿದ ತಕ್ಷಣ ಇವರು ನಮ್ಮ ಟೀಚರ್, ಅವ್ರ ಜೊತೆ ಎಲ್ಲ ನಾವು ಚಿಲ್ ಮಾಡ್ಕೊತ ಎಲ್ಲ ನಾವು ಆರಾಮಾಗಿ ತಿಂತ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಇವರು ಮೆಹಕ್ ಅಂತ ಈ ವುಮೆನ್ ಇನ್ಸ್ಪಿರೇಷನ್ ಆದರು. ನೆಕ್ಸ್ಟ್ ನಾವು ಲಂಚ್ ಕೇಳಿದ್ದು ನೋಡ್ಬೋದು. ಅವಾಗ ಬಂದು ಫುಲ್ ಮಳೆ ಇತ್ತು. ಇದು ಲಂಚ್ ಅವರು ಬೇರೆ ಕಡೆ ಕ್ಯಾಂಟೀನ್ ಇರೋದ್ರಿಂದ ನಮಗೆ ಮತ್ತೆ ಬಸ್ಸಲ್ಲಿ ಕರ್ಕೊಂಡು ಹೋದರು. ಬಸ್ಸಲ್ಲಿ ಹೋಗ್ತಾ ನೋಡಿದ್ರೆ ಕ್ಯಾಂಟೀನ್ ತುಂಬಾ ದೊಡ್ಡದು, ತುಂಬ ನೀಟಾಗಿತ್ತು. ನಾವು ಇವಾಗ ಲಂಚ್ ಮಾಡೋಕ್ಕೆ ಕೂತ್ಕೊಂಡಿದ್ವಿ. ಚೆನ್ನಾಗಿದೆ ಲಂಚ್ ಅಂತ. ಲಂಚ್ನ ತಿಂತ ಮಳೆ ನಿಂತಿರೋದ್ರಿಂದ ಹಾಗೆ ನಡ್ಕೊಂತ ಮತ್ತೆ ನಾವು ಲಾ ಸ್ಕೂಲ್ಗೆ ಹೋಗಿ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಕಲ್ತ್ಕೊಂಡು ಜಾಸ್ತಿ ಫನ್ ಮಾಡಿಕೊಂಡು, ಯಾಕೆಂದರೆ ನಾವು ಇವಾಗಿನ್ನು ಫಸ್ಟ್ ಇಯರ್ ಇರೋದ್ರಿಂದ ಜಾಸ್ತಿ ಕಲಿಯೋಕ್ಕಾಗೋದಿಲ್ಲ, ಅಮ್ಮನ ಮನೆಗೆ ನಾನು ವಾಪಸ್ ಹೋಗ್ತಾನೆ ಅಮ್ಮನ ಡ್ಯೂಟಿ ಸ್ಟಾರ್ಟ್ ಆಗಿತ್ತು. ಆಲ್ರೆಡಿ ನೀವು ನೋಡ್ಬೋದು ಅಲ್ಲಿ ಮಕ್ಕಳು ಅಂದರೆ ಕ್ಯಾಟ್ಸ್, ಡಾಗ್ಸ್ ಏನಿರುತ್ತೋ ಅವಕ್ಕೆ ಹಾಲು ಹಾಕೋದೇ ಅವ್ರಿಗೆ ಡ್ಯೂಟಿ. ಡೈಲಿ ಒಂದು 200 ರೂಪಾಯಿ ಆದರೂ ಖರ್ಚು ಮಾಡ್ತಾರೆ. ಥ್ಯಾಂಕ್ ಯು, ಬಾಯ್.